ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮದನ್ ದಿವಿ. ಇವನು ನನ್ನ ಫ್ರೆಂಡ್ ಕಿರಣ್. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಪಲ್ಯ ರೆಡಿ ಆಗಿದೆ ನೋಡ್ರ. ಹಾಕಿ ಪಾತ್ರೆಗೆ ಒಳ್ಳೆಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಣ. ಒಳ್ಳೆ ಹಾರುತ್ತಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಈರುಳ್ಳಿ ಹಾಕೋಣ. ಸಣ್ಣ ಮುಟ್ಟಿಬೇಕಾ? ಒಳ್ಳೆ ಒಗ್ಗರಣೆ ಪರಿಮಳ ಬರ್ತಾ ಇದೆ ಚೆನ್ನಾಗಿ. ಓಕೆ, ಎಣ್ಣೆ, ನೀರುಳ್ಳಿ, ಟೊಮೊಟೊ ಆಯ್ತಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಪಲ್ಯ. ಚಿಕನ್ ಹಾಕೋಣ. ಚಿಕನ್ ಹಾಕೋಣ. ನೀರು ಹಾಕ್ಬೇಕು, ಚೆನ್ನಾಗಿ ಬೇಯಬೇಕು. ಬೇಸನ ಚೆನ್ನಾಗಿ, ಅರಿಶಿನ ಪುಡಿ ಹೌದು. ಅಷ್ಟೇ ಪುಡಿ. ಉಪ್ಪು ಹಾಕ್ಬೇಕಾ? ಉಪ್ಪು ಹಾಕಿ ನೀರು ಹಾಕಿ ಬೇಸನ. ಉಪ್ಪಲ್ಲಿ ಉಪ್ಪು ಸ್ವಲ್ಪ ನೀರು ಹಾಕಿ ಬೇಯಿಸೋಣ. ಚಿಕನ್ ನೀರು ಬಿಡುತ್ತೆ. ಕಾಯಿ ಘಮ ಘಮವಾದ ಚಿಕನ್ ಪಲ್ಯ ರೆಡಿ ಆಗ್ತಾ ಇದೆ. ನೀರು ಹಾಕೋಣ. ನೀರು ಹಾಕೋಣ. ನೀರು ಎಷ್ಟು ಹಾಕ್ಬೇಕು? ಇದು ಮುಳುಗ್ಬೇಕಾ? ಮುಳ್ದ ಬೇಡ, ಚಿಕನ್ ನೀರು ಬಿಡುತ್ತೆ. ನೀರು ಬಿಡುತ್ತಾ? ನೀರು ಜಾಸ್ತಿ ಆಗೈತಿ ಚಿಕನ್ ಪಲ್ಯ. ಹೌದೌದು, ಹಾಕಲ್ಲ. ಈಗ ಚಿಕನ್ ಪಲ್ಯಗೆ ಮಸಾಲೆ ರೆಡಿ ಮಾಡ್ತಿದೀವಿ. ಈಗ ಮಿಕ್ಸಿ ಜಾರ್ಗೆ 3-4 ಮೆಣಸಿನ್ಕಾಯಿ ಹಾಕೋಣ. ಮತ್ತೆ ಕಾಳುಮೆಣಸು ಒಂದು 5-6 ಹಾಕೋಣ. ಶುಂಠಿ ಒಂದು 3-4 ಹಾಕೋಣ. ಒಂದು 3-4 ವಾಟೆ ಹುಳಿ ಹಾಕೋಣ. ಆಮೇಲೆ ಚಕ್ಕೆ 1-2, ಲವಂಗ 1-2 ಹಾಕೋಣ. ಚಕ್ಕೆ, ಲವಂಗ, ಲವಂಗ ಎಲ್ಲ ಇತ್ತು ಮರೆ. ಮತ್ತೆ ಜೀರಿಗೆ ಒಂದು ಸ್ವಲ್ಪ ಹಾಕೋಣ. ಸ್ವಲ್ಪ ಕೊತ್ತಂಬರಿ
ಕೊತ್ತಂಬರಿ ಹಾ, ಎಡಿ ಸ್ವಲ್ಪ. ಕೊತ್ತಂಬರಿ ಸ್ವಲ್ಪ ಹಾಕ್ತಾರೆ. ಸ್ವಲ್ಪ ಕಾಳು ಮೆಣಸು ಹಾಕಿದ್ದೀನಿ. ಓಕೆ, ಮಸಾಲೆ ಪದಾರ್ಥ ಇಲ್ಲ, ಈಗ ಚಿಕನ್ ಚೆನ್ನಾಗಿ ಬಂದಿದೆ. ಈಗ ರುಬ್ಬಿದಂತ ಮಸಾಲೆ ಹಾಕೋಣ. ಚೆನ್ನಾಗಿ ಬೆಂದಿದೆ ಚಿಕನ್. ಈಗ ರುಬ್ಬಿನ ಮಸಾಲನ ಎಲ್ಲ ಮಸಾಲೆ ಮಿಕ್ಸಿ ಮಾಡಿ ಮಸಾಲೆ ಮಾಡಿ ಹಾಕಿದ್ದೀವಿ ಚಿಕನ್ಗೆ. ಕಲರ್ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿದು ಇಟ್ಕೊಂಡಿದೀವಿ, ಅದನ್ನ ಹಾಕ್ಬಿಡೋಣ. ಕಾಯಿ ಹಾಕ್ತಿದ್ದೀವಿ. ಈಗ ಇದಕ್ಕೆ ಆಚಿ ಚಿಕನ್ ಮಸಾಲ ಅಂತ ತಗೊಂಡಿದ್ದೀನಿ, ಅದನ್ನ ಹಾಕೋಣ. ಆಚಿ ಚಿಕನ್ ಮಸಾಲ ಹಾಕ್ತಾ ಇದೀವಿ. ಈಗ ಒಂದು ಪ್ಯಾಕೆಟ್ ಪೂರ್ತಿ ಹಾಕೋಣ. ಬೇಡ, ಸ್ವಲ್ಪ ಬೇಡ. ಸ್ವಲ್ಪ ಇಡೋಣ. ಮುಕ್ಕಾಲು ಪ್ಯಾಕೆಟ್ ಹಾಕ್ತಾ ಇದೀವಿ. ಚೆನ್ನಾಗಿ ತಿರ್ಸೋಣ. ಈಗ ಚೆನ್ನಾಗಿ ಮಗ್ಸೋಣ. ಚಿಕನ್ ಮಸಾಲ ಮತ್ತೆ ಇನ್ನೆಂತ ಹಾಕ್ಬೇಕು ಇದಕ್ಕೆ? ಇದಕ್ಕೆ ಇನ್ನೇನು ಹಾಕೋದಿಲ್ಲ. ಈಗ ಚಿಕನ್ ಪಲ್ಯ ರೆಡಿ ಆಗಿದೆ. ಟೇಸ್ಟ್ ಮಾಡೋದು, ಕವಿಯೋದೊಂದೇ ಬಾಕಿ. ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ಮನೇಲಿ ಎಲ್ಲರೂ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹೌದು, ಥ್ಯಾಂಕ್ ಯು ಸೋ ಮಚ್.